ಕಂಟಕವಾಗುತ್ತಾ? ಕೆಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದೆಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ? ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ. ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ. ಕೆಸಿಎಯಿಂದ ನೂತನ ಕಾರ್ಯದರ್ಶಿ ಖಜಾಂಚಿಗಳನ್ನ ನೇಮಕ ಮಾಡಲಾಗಿದೆ. ಯಾಕಂದ್ರೆ ಹಿಂದಿದ್ದವರು ರಿಸೈನ್ ಮಾಡಿದ್ರು. ಈ ಮಧ್ಯೆ ಬಿಬಿಎಂಪಿ ಕೂಡ ಕೆಸಿಎಗೆ ನೋಟಿಸ್ ನೀಡಿ ಶಾಕ್ ಕೊಟ್ಟಿದೆ. ಯಾತಕ್ಕೋಸ್ಕರ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ ನೋಡಿ. ಕಾಲ್ತುಳಿತ ಕೇಸ್ನಿಂದ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಖಜಾಂಚಿ ನೇಮಕ. ಕಾಲ್ತುಳಿತದಲ್ಲಿ ಗಾಯಗೊಂಡವರು ಚಿಕಿತ್ಸೆ ಪಡೆದು ಮನೆಗೆ ಹೋಗಿದ್ರೆ, ಮತ್ತೊಂದು ಕಡೆ ಕಾಲ್ತುಳಿತದಲ್ಲಿ ಜೀವ ಕಳೆದುಕೊಂಡವರು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಈ ದುರ್ಘಟನೆಗೆ ಕಾರಣವಾಗಿರುವ ಕೆಎಸ್ಸಿಎ ಹಾಗೂ ಆರ್ಸಿಬಿ ವಿರುದ್ಧ ಸಿಐಡಿ ತನಿಖೆ ಶುರು ಮಾಡಿದ್ರೆ, ಮತ್ತೊಂದು ಕಡೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ನೇತೃತ್ವದ ಆಯೋಗ ತನಿಖೆ ಕೈಗೆತ್ತಿಕೊಂಡಿದೆ. ಸರ್ಕಾರ ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಇಲ್ಲಸಲ್ಲದ ಕೆಲಸ ಮಾಡ್ತಿದೆ. ವಿಜಯೋತ್ಸವದ ವೇಳೆ ಕಾಲ್ತುಳಿತದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದ್ದು, ಕೆಎಸ್ಸಿಎ ಕಾರ್ಯದರ್ಶಿ ಎ ಶಂಕರ್, ಖಜಾಂಚಿ ಜೈಶ್ರಾಮ್ ರಾಜೀನಾಮೆ ನೀಡಿದ್ರು. ಇಬ್ಬರ ರಾಜೀನಾಮೆಯನ್ನ ಅಧ್ಯಕ್ಷ ರಘುರಾಮ್ ಭಟ್ ಅಂಗೀಕರಿಸಿದ್ದಾರೆ. ಈಗ ಮೀಟಿಂಗ್ ಅಂದ್ರೆ ಏನು ಸರ್? ಈಗ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅದನ್ನು ಆಕ್ಸೆಪ್ಟ್ ಮಾಡಬೇಕೋ ಬೇಡವೋ? ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮಗೇನು ಗೊತ್ತಾ ಸರ್, ಈಗ ರೆಸಿಗ್ನೇಷನ್ ಆಕ್ಸೆಪ್ಟ್ ಆಗಿದೆ, ಪ್ಲಸ್ ನಾವು ಕ್ರಿಕೆಟ್ ಸಂಸ್ಥೆ, ಕ್ರಿಕೆಟ್ ನಡಿಬೇಕು ಮುಂದಕ್ಕೆ. ನಾವಿಲ್ಲದ ಕ್ರಿಕೆಟ್ ಮಧ್ಯೆ ನಿಂತೋಗುತ್ತೆ. ಸೊ ಅದಕ್ಕೆ ದಿಸ್ ಮೀಟಿಂಗ್ ಎಮರ್ಜೆನ್ಸಿ ಮೀಟಿಂಗ್ ನಾನೇ ಕರೆದಿದ್ದಾಗ ಮೀಟಿಂಗಲ್ಲಿ ಆಕ್ಸೆಪ್ಟ್ ಆಗಿದೆ. ಸಿಐಡಿ ತನಿಖೆಗೆ ಸಹಕಾರ ನೀಡ್ತೇವೆ ಎಂದ ರಘುರಾಮ್ ಭಟ್. 200% ನಾವು ಕೊಡ್ತೀವಿ ಸರ್. ಅವ್ರು ಬಂದು ಇಂಥ ದಿವಸ ನಾವು ಬರ್ತೀವಿ, ಎನ್ಕ್ವೈರಿ ಮಾಡಲಿಕ್ಕೆ ಬರ್ತೀವಿ ಅಂದರೆ ನಾವು ಅಲ್ಲೇ ಕಾಯ್ತಾ ಇರ್ತೀವಿ ಅವ್ರಿಗೆ. 100% ವಿ ಆರ್ ದೇರ್. ಕೆಎಸ್ಸಿಎ ನಡೆಗೆ ಕೋಪಗೊಂಡಿರುವ ರಾಜ್ಯ ಸರ್ಕಾರ. ಸರ್ಕಾರಿ ಭೂಮಿಯಲ್ಲಿ ಕೆಎಸ್ಸಿಎಗೆ ಸಾವಿರಾರು ಕೋಟಿ ಆದಾಯ ಬರ್ತಿದೆ. ಹೀಗಿರುವಾಗ ಸರ್ಕಾರದ ವಿರುದ್ಧ ಸೆಟೆದು ನಿಲ್ಲಲು ಪ್ಲಾನ್ ಮಾಡಿದ್ದ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಪೊಲೀಸರು ದಾಖಲಿಸಿದ್ದ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದೆ. ಇದರಿಂದ ಸಿಟ್ಟಿಗೆದ್ದಿರುವ ರಾಜ್ಯ ಸರ್ಕಾರ ಕೆಎಸ್ಸಿಎಗೆ ಮೂಗುದಾರ ಹಾಕಲು ನಿರ್ಧಾರ ಮಾಡಿದೆಯಂತೆ. ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡುವ ಸಾಧ್ಯತೆ ಇದೆ. ಕೆಎಸ್ಸಿಎಗೆ ನೂತನ ಕಾರ್ಯದರ್ಶಿ ಖಜಾಂಚಿ ನೇಮಕ. ಇನ್ನು ಕೆಎಸ್ಸಿಎ ಕಾರ್ಯದರ್ಶಿ ಎ ಶಂಕರ್, ಖಜಾಂಚಿ ಜೈರಾಮ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನೂತನ ಕಾರ್ಯದರ್ಶಿ ಹಾಗೂ ಖಜಾಂಚಿ ನೇಮಕ ಮಾಡಲಾಗಿದೆ. ಕಾರ್ಯದರ್ಶಿಯಾಗಿ ಎಂಎಸ್ ವಿನಯ್, ಖಜಾಂಚಿಯಾಗಿ ಕೆವಿ ಮಂಜುನಾಥ್ ರಾಜು ನೇಮಕವಾಗಿದ್ದಾರೆ. ಕೆಎಸ್ಸಿಎಗೆ ಬಿಬಿಎಂಪಿಯಿಂದ ನೋಟಿಸ್. ಕೆಎಸ್ಸಿಎ ಜಾಹೀರಾತು ತೆರಿಗೆ ಕಟ್ಟದ್ದಕ್ಕೆ ಬಿಬಿಎಂಪಿ ಕಾಯ್ದೆ ಉಲ್ಲಂಘನೆ ನೋಟಿಸ್ ನೀಡಿದೆ. ಅನಧಿಕೃತ ಜಾಹೀರಾತು ಅಳವಡಿಕೆ ಆರೋಪ ಕೇಳಿ ಬಂದಿದೆ. ಒಂದು ವೇಳೆ 7 ದಿನಗಳ ಒಳಗೆ ತೆರಿಗೆ ಕಟ್ಟದೇ ಇದ್ರೆ 1 ವರ್ಷ ಜೈಲು ಮತ್ತು 2 ಲಕ್ಷ ದಂಡ ಹಾಕುವುದಾಗಿ ಹೇಳಿದೆ. ದುರಂತದ ನಂತರ ಕೆಲವು ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ಅಮಾನತುಗೊಳಿಸಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು, ಆರ್ಸಿಬಿ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ ಎಂಟರ್ಟೈನ್ಮೆಂಟ್ ವಿರುದ್ಧ ಸಿಐಡಿ ತನಿಖೆ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರಘುರಾಮ್ ಭಟ್ ಹೇಳ್ತಾ ಇದ್ದಾರೆ ಎನಿ ಟೈಮ್ ಬರಲಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ, ನಾವು ರೆಡಿ ಇದ್ದೀವಿ, ನಾವು ಕೋಆಪರೇಟ್ ಮಾಡ್ತೀವಿ ಅಂತ. ಸರ್ಕಾರ ಆಡಳಿತಾಧಿಕಾರಿಯನ್ನು ನೇಮಕ ಮಾಡೋ ನಿಟ್ಟಿನಲ್ಲಿದೆ ಅನ್ನೋಂಥ ಸುದ್ದಿ ಇದೆ.
KSCA ಮತ್ತು ಸರ್ಕಾರದ ನಡುವೆ ಏನು ನಡೀತಾ ಇದೆ, ಜೊತೆಗೆ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅಂತ ಅನ್ಸುತ್ತೆ, KSCAಗೆ ಇರುವಂತಹ ಅಪಾಯಗಳೇನು, ಹಾಗೆಯೇ ಸರ್ಕಾರನ ಇದರಲ್ಲಿ ರೆಸ್ಪಾನ್ಸಿಬಲ್ ಮಾಡೋಕ್ಕೆ ಏನು ಕ್ರಮಗಳೇ ಇಲ್ವಾ? ದಯಾನಂದ್ ಅವ್ರನ್ನ ತೆಗೆದಾಕಿದ್ವಿ, 4 ಜನ ಪೊಲೀಸ್ ಆಫೀಸರ್ನ ತೆಗೆದಾಕಿದ್ವಿ, ಗೋವಿಂದರಾಜು ಅವ್ರು ಔಟ್, ಇಷ್ಟೇನಾ? ಅವ್ರಕ್ಕಿಂತ ಮೇಲೆ ಒಬ್ಬರು ಒಂದಷ್ಟು ಜನ ಡಿಸಿಷನ್ ತೊಗೊಂಡ್ರಲ್ಲ, ವಾಟ್ ಅಬೌಟ್ ದೆಮ್? ಧ್ರುವ, ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ KSCAಯ ಒಂದು ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. KSCA ಈ ಒಂದು ಪ್ರಕರಣದಲ್ಲಿ ಹಲವು ಲೋಪಗಳನ್ನು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಸರ್ಕಾರ ಕೂಡ ಈಗ 3 ರೀತಿಯ ತನಿಖೆಯನ್ನು ಮಾಡ್ತಾ ಇದೆ. ಮ್ಯಾಜಿಸ್ಟ್ರೇಟ್ ತನಿಖೆ ಇರ್ಬೋದು, ನ್ಯಾಯಾಂಗ ತನಿಖೆ, ಮತ್ತೆ ಈಗ CID ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವೆ KSCA ಏನು ಜಾಹೀರಾತು ತೆರಿಗೆಯನ್ನ ಕಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಾದ ನಂತರ ಲೀಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಕೇವಲ ವರ್ಷಕ್ಕೆ 100 ರೂಪಾಯಿ ಲೀಸ್ ಹಣವನ್ನ ಪಾವತಿ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ KSCA ಆಡಳಿತದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡುವಂತ ಚಾನ್ಸ್ಗಳ ಒಂದಿಷ್ಟು ಮಾತುಕತೆಯ ನಡುವೆ ಈಗ ಸದ್ಯ ಈ ಕೇಸ್ನಲ್ಲಿ ಮುಖ್ಯವಾಗಿ KSCA ವಿರುದ್ಧ ಯಾವ ತರಹದ ಕ್ರಮವಾಗುತ್ತೆ, KSCA ಏನು ಆಡಳಿತಾಧಿಕಾರಿಗಳಿರ್ಬೋದು ಅದರ ಮೆಂಬರ್ಸ್ಗಳ ವಿರುದ್ಧ ಏನಾದರೂ ಕ್ರಮವನ್ನ ಕೈಗೊಳ್ತಾರಾ ಎನ್ನುವಂಥದ್ದನ್ನ ಕೂಡ ಈಗ ಸಾಕಷ್ಟು ಪ್ರಶ್ನೆ ಮೂಡಿಸಿರುವಂಥದ್ದು. ಆದರೆ ಇಲ್ಲಿ ಸರ್ಕಾರ ಯಾವುದೇ ತರಹದ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ KSCA ಒಂದು ಪ್ರೈವೇಟ್ ಆದಂಥ ಒಂದು ಸಂಸ್ಥೆ, ಅವರಿಗೆ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಬೈಲಾಗಳಿದ್ದಾವೆ. ಅದರ ಆಧಾರದ ಮೇಲೆ ಇವರು CID ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಏನಾದರೂ KSCA ಲೋಪದೋಷಗಳು ಕಂಡು ಬಂತು ಅಂತ ಹೇಳಿದ್ರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳುವಂತಹ ಅವಕಾಶಗಳಿದ್ದಾವೆ. ಹೀಗಾಗಿ ಈಗ CID ಅಧಿಕಾರಿಗಳು ಈ ಕೇಸ್ನಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ KSCA ಒಳಗೆ ಹೋಗಿ ಅದರ ಪರಿಶೀಲನೆ ಮಾಡಿದ್ದಾರೆ. ಘಟನೆ ನಡೆದ ಸ್ಥಳದ ಪರಿಶೀಲನೆ ಇರಬಹುದು, CCTV ದೃಶ್ಯಾವಳಿಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಬಂಧಿತ ಆರೋಪಿ ಏನಿದ್ದಾನೆ, RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಏನಿದ್ದಾನೆ, ಆತ ನೀಡಿರುವಂತ ಒಂದು ಹೇಳಿಕೆ KSCAಗೆ ಕಂಟಕ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಆತ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನಾನು ಒಂದು ಪೋಸ್ಟ್ ಅನ್ನ ಮಾಡಿದ್ದೆ, ಯಾವಾಗ RCBಯ ಟ್ವಿಟರ್ ಹ್ಯಾಂಡಲ್ ಇರ್ಬೋದು, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಕ್ಟರಿ ಪೆರೇಡ್ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟ್ ಮಾಡಲಾಗುತ್ತೆ, ಹಾಗೆ ಚಿನ್ನಸ್ವಾಮಿ ಎಂಟ್ರಿಯ ಬಗ್ಗೆ ಒಂದು ಪೋಸ್ಟ್ ಅನ್ನ ಮಾಡಲಾಗುತ್ತೆ. ಆ ಪೋಸ್ಟ್ ಅನ್ನ ನಾನು ಒಬ್ಬನೇ ಮಾಡಿಲ್ಲ. ಈ ಪೋಸ್ಟ್ ಅನ್ನ ಮಾಡುವ ಮೊದಲು ನಾನು KSCA ಇರ್ಬೋದು, ಹಾಗೆ DNA ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆ ಇಬ್ಬರ ಕೂಡ ಚರ್ಚಿಸಿ ಅವರ ಬಳಿ ಏನು ಮಾಹಿತಿಯನ್ನ ನೀಡಿ ಅವರಿಂದ ಒಪ್ಪಿಗೆ ಪಡೆದ ನಂತರ ನಾನು ಪೋಸ್ಟ್ ಅನ್ನ ಮಾಡಿದ್ದೇನೆ ಅಂತ ಆತ ಹೇಳಿಕೆಯನ್ನ ನೀಡಿದ್ದಾನೆ. ಹೀಗಾಗಿ ನಾಳೆ ಅವರೆಲ್ಲರನ್ನ ಕೂಡ ಆ 4 ಜನ ಆರೋಪಿಗಳು, DNA ಇವೆಂಟ್ ಮ್ಯಾನೇಜ್ಮೆಂಟ್ ನ 3 ಆರೋಪಿಗಳು, ಹಾಗೆ ನಿಖಿಲ್ ಸೋಸ್ಲೆಯನ್ನ ಬಾಡಿ ವಾರೆಂಟ್ ಮೇಲೆ ಪಡೆದುಕೊಂಡಂತ CID ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತೆ. ಆ ಹೇಳಿಕೆಯ ಆಧಾರದಲ್ಲಿ ಇವರಿಗೆ KSCA ಅವರಿಗೆ ನೋಟಿಸ್ ಅನ್ನ ನೀಡಿ ಅವರನ್ನ ಕೂಡ ವಿಚಾರಣೆ ಮಾಡ್ತಾರೆ. RCB ಮ್ಯಾನೇಜ್ಮೆಂಟ್ ನ ಇನ್ನೊಂದಿಷ್ಟು ಅಧಿಕಾರಿಗಳನ್ನ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ವಿಚಾರಣೆಯ ವೇಳೆ ಏನಾದರೂ ಇವ್ರದ್ದು ಲೋಪಗಳು ಕಂಡು ಬಂತು ಅಂತ ಹೇಳಿದ್ರೆ ಈ KSCA ಅಧಿಕಾರಿಗಳನ್ನ ಹಾಗೆ ಆಡಳಿತ ಮಂಡಳಿಯ ಸದಸ್ಯರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ಗಳು ಕೂಡ ಸಾಕಷ್ಟು ಇದಾವೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ.